ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮುದ್ದು ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾರಣ ಕೊಡಿ ಪ್ರಶ್ನೆಗಳಾಗಿರ್ಬೋದು, ವ್ಯತ್ಯಾಸ ಸಂಬಂಧಿಸಿದ ಪ್ರಶ್ನೆಗಳಾಗಿರ್ಬೋದು, ಚಿತ್ರಾಧಾರಿತ ಪ್ರಶ್ನೆಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಾಗಿರ್ಬೋದು, ಅನ್ವಯಿಕ ರೀತಿಯ ಪ್ರಶ್ನೆಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಾಗಿರ್ಬೋದು. ಎಲ್ಲ ವಿಡಿಯೋಗಳನ್ನು ನಾವು ನಮ್ಮ ಚಾನಲ್ನಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ವಿ. ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಮೂಡಿ ಬರತಕ್ಕಂಥ ನೋಡಿ. ಅದರ ಜೊತೆಗೆ ಬೆಳಕು ಪ್ರತಿಫಲನ ವಕ್ರೀಭವನ ಪಾಠಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳು ಮತ್ತು ಕಾರಣ ಕೊಡಿ ಪ್ರಶ್ನೆಗಳು. ಅದೇ ರೀತಿಯಾಗಿ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ವಿದ್ಯುಚ್ಛಕ್ತಿ ಪಾಠಕ್ಕೆ ಸಂಬಂಧಪಟ್ಟಂತೆ ವಾರ್ಷಿಕ ಪರೀಕ್ಷೆಯಲ್ಲಿ 100% ಆಗಿ 2 ಅಥವಾ 4 ಅಂಕಗಳಿಗೆ ಒಂದು ವಿದ್ಯುಚ್ಛಕ್ತಿ ಪಾಠಕ್ಕೆ ಸಂಬಂಧಿಸಿದ ಸಮಸ್ಯೆ ಬರುವಂತಹದ್ದು ಖಾತ್ರಿಯಾಗಿದೆ. ಖಚಿತವಾಗಿ ಈ ವಿದ್ಯುಚ್ಛಕ್ತಿ ಪಾಠದಿಂದ ಒಂದು ಸಮಸ್ಯೆಯನ್ನು ಕೇಳ್ತಾರೆ. ಹಾಗಾದರೆ ಆ ವಿದ್ಯುಚ್ಛಕ್ತಿ ಪಾಠದಲ್ಲಿ ಬಂದಿರತಕ್ಕಂತಹ ಅಥವಾ ಬರಬಹುದಾಗಿರ್ತಕ್ಕಂತಹ ಆ ವಿದ್ಯುಚ್ಛಕ್ತಿ ಪಾಠದ ಸಮಸ್ಯೆಯನ್ನು ಯಾವ ರೀತಿ ಬಿಡಿಸ್ಬೋದು, ಯಾವ ಪ್ರಶ್ನೆಯನ್ನು ಕೇಳ್ತಾರೆ ಅಂತಕ್ಕಂಥದ್ದನ್ನು ನಾನು ಕೆಲವೊಂದಷ್ಟು, ಬಹಳಷ್ಟು ಏನಿಲ್ಲ, ಕೆಲವೊಂದಷ್ಟು 4 ರಿಂದ 5 ಸಮಸ್ಯೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿವರಣೆಯನ್ನು ನೀಡ್ತಾ ಹೋಗ್ತೀನಿ. ಇದರಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದು ಅದರಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ನಿಮಗೆ ನಾನು ಈ ಸಮಸ್ಯೆಗಳನ್ನು ಬಿಡಿಸಿ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಸಹಾಯ ಆಗುವ ರೀತಿಯಲ್ಲಿ ಅದನ್ನು ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾದರೆ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ. ಮೊದಲದಾಗಿ ವಿದ್ಯುತ್ ಬಲ್ಬ್ ತಂತುಗಳ ರೋಧವು 1100 ಓಮ್ ಆಗಿದ್ದು 220 ವೋಲ್ಟ್ ಮೂಲದಿಂದ ವಿದ್ಯುತ್ ಬಲ್ಬ್ನ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಇಲ್ಲಿ 1100 ಓಮ್ ಅಂತಕ್ಕಂಥದ್ದು ಏನಾಗಿದೆ, ಇದು ರೆಸಿಸ್ಟೆನ್ಸ್ ಇದೆ, ರೋಧ. ಇನ್ನು 220 ವೋಲ್ಟ್ ಅನ್ನುವಂಥದ್ದು ಏನಿದೆ, ಇದು ವಿಭವಾಂತರವಿದೆ. ವಿದ್ಯುತ್ ಪ್ರವಾಹ ಎಷ್ಟು ಅನ್ನುವಂಥದ್ದನ್ನು ಕೇಳಲಾಗಿದೆ, ಅಂದರೆ ಐನ ಬೆಲೆಯನ್ನು ಕೇಳಲಾಗಿದೆ. ಹಾಗಾದರೆ ಆರ್, ವಿ ಮತ್ತು ಐ ಈ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸೂತ್ರವನ್ನು ನಾವು ನೋಡಿದಾಗ ಇದು ಓಮ್ನ ನಿಯಮದ ಸೂತ್ರ ಆಗುತ್ತೆ. ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಐಯನ್ನು ಕಂಡುಹಿಡಿಯಬೇಕಾಗಿರುವುದರಿಂದ ನಾವು ಸೂತ್ರವನ್ನು ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಆಗಿ ಪರಿವರ್ತಿಸ್ಕೊಳ್ಬೇಕು. ವಿ ಬೈ ಆರ್ನಲ್ಲಿ ಬೆಲೆಗಳನ್ನು ನಮೂದಿಸಿ ಲೆಕ್ಕಿಸಿದಾಗ ಬರತಕ್ಕಂತಹ ಉತ್ತರ ಏನಿದೆ ಅಂತಂದರೆ ಇದು 0.2 ಆಂಪಿಯರ್ ಆಗುತ್ತೆ. ಹಾಗಾದರೆ ವಿದ್ಯುತ್ ಬಲ್ಬ್ ತಂತುಗಳ ರೋಧ 1100 ಓಮ್ ಆಗಿದ್ದು ವೋಲ್ಟೇಜ್ 220 ವೋಲ್ಟ್ ಆಗಿದ್ದರೆ ಸೆಳೆಯುವಂತಹ ವಿದ್ಯುತ್ ಪ್ರವಾಹ 0.2 ಆಂಪಿಯರ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳಬಹುದು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 25 ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ 225 ಜೂಲ್ ಉಷ್ಣ ಶಕ್ತಿ ಉತ್ಪತ್ತಿಯಾದರೆ ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಕಂಡುಹಿಡಿಯಲಿಕ್ಕೆ ಹೇಳಿರ್ತಕ್ಕಂಥದ್ದು ವಿಭವಾಂತರ ವಿ. ನೀಡಿರ್ತಕ್ಕಂಥ ಅಂಶಗಳು 25 ಓಮ್ ರೋಧ, ನೋಡ್ರಿ ರೆಸಿಸ್ಟೆನ್ಸ್ ನೀಡಲಾಗಿದೆ 25 ಓಮ್, ಪ್ರತಿ ಸೆಕೆಂಡಿಗೆ ಅಂತಕ್ಕಂಥದ್ದನ್ನು ಹೇಳಲಾಗಿದೆ, ಟೈಮನ್ನು ನೀಡಲಾಗಿದೆ 1 ಸೆಕೆಂಡ್, 225 ಜೂಲ್ ಅಂತ ಹೇಳಲಾಗಿದೆ ಉಷ್ಣಶಕ್ತಿ, ಇದು ಎಚ್ ಇಸ್ ಈಕ್ವಲ್ ಟು 225 ಜೂಲ್ ಟೈಮ್ 1 ಸೆಕೆಂಡ್. ರೋಧ 25 ಓಮ್. ಹಾಗಾದರೆ ವಿಭವಾಂತರವನ್ನು ಲೆಕ್ಕಿಸಿ ಅಂತಕ್ಕಂಥ ಸಂದರ್ಭದಲ್ಲಿ ನಮಗೆ ಸಹಾಯ ಮಾಡುವಂಥ ಸೂತ್ರ ಜೂಲ್ನ ಉಷ್ಣೋತ್ಪಾದನೆ ನಿಯಮದ ಸೂತ್ರ ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ. ಹಾಗಾದರೆ ಮೊದಲನೇದಾಗಿ ನಾವು ಏನು ಮಾಡಬೇಕು ಅಂತಂದರೆ ಈ ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಏನೋ ಸೂತ್ರ ಇದೆ. ಈ ಸೂತ್ರವನ್ನು ನಾವು ಮೊದಲು ವಿದ್ಯುತ್ ಪ್ರವಾಹವನ್ನು ಲೆಕ್ಕಿಸ್ಕೊಳ್ಬೇಕು ಫಸ್ಟು. ಈ ಒಂದು ಸೂತ್ರನ ಉಪಯೋಗಿಸ್ಕೊಂಡು ಮೊದಲ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿದ್ಬಿಟ್ಟು ಆಮೇಲೆ ವಿಭವಾಂತರವನ್ನು ಕಂಡುಹಿಡಬೇಕಾಗತ್ತೆ. ಹಾಗಾದರೆ ನೋಡೋಣ ಬನ್ನಿ ಏನೇನು ಮಾಡಬೇಕಾಗತ್ತೆ ಅಂತ. ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಸೂತ್ರನ ಉಪಯೋಗಿಸಿಕೊಂಡು ಅದನ್ನು ಪರಿವರ್ತನೆ ಮಾಡಿದಾಗ ನಮಗೆ ಬರ್ತಕ್ಕಂಥ ಸೂತ್ರ ಐ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಚ್ ಡಿವೈಡ್ ಬೈ ಆರ್ ಟಿ. ಆ ಒಂದು ಸೂತ್ರವನ್ನು ತೆಗೆದುಕೊಂಡು ಎಚ್ನ ಬೆಲೆಯನ್ನು ನಮೂದಿಸಿಕೊಂಡು ರೆಸಿಸ್ಟೆನ್ಸನ್ನು ನಮೂದಿಸಿಕೊಂಡು ಸಮಯವನ್ನು ಅದರಲ್ಲಿ ನಮೂದಿಸಿ ಇಲ್ಲಿ ಬರ್ತಕ್ಕಂಥ ಉತ್ತರ ಐ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9 ಅಂತ ಬರುತ್ತೆ. ಈ ಸ್ಕ್ವೇರ್ ರೂಟ್ ಆಫ್ 9ನ ಬೆಲೆ ಎಷ್ಟು ಅಂತಂದರೆ 3 ಆಂಪಿಯರ್. ಈಗ ಸಿಕ್ಕಿರ್ತಕ್ಕಂಥದ್ದು ಕೇವಲ ವಿದ್ಯುತ್ ಪ್ರವಾಹ ಆಯಿತು. ಇನ್ನು ವಿಭವಾಂತರವನ್ನು ಕಂಡುಹಿಡಿಯಲಿಕ್ಕೆ ನಾವು ಬಳಸುವಂತಹ ಸೂತ್ರ ಏನು ಅಂತಂದರೆ ವಿ ಇಸ್ ಈಕ್ವಲ್ ಟು ಐ ಆರ್ ಸೂತ್ರ. ವಿ ಇಸ್ ಈಕ್ವಲ್ ಟು ಐ ಆರ್ ಸೂತ್ರದಲ್ಲಿ ನಾವು ಬೆಲೆಗಳನ್ನು ನಮೂದಿಸಿದಾಗ ವಿ ಇಸ್ ಈಕ್ವಲ್ ಟು ಈಗ ಜಸ್ಟ್ ನಾವು ಏನು ಮಾಡಿದ್ವಿ ಅಂತಂದರೆ ಕರೆಂಟನ್ನು ಕಂಡುಹಿಡಿದಿದ್ವಿ, ಅದನ್ನು ಬೆಲೆಯನ್ನು ನಮೂದಿಸಬೇಕು ಮತ್ತು ರೆಸಿಸ್ಟೆನ್ಸ್ 25 ಓಮ್ ಆಗುತ್ತೆ, ಅದನ್ನು ನಮೂದಿಸಿದಾಗ ನಮಗೆ ಬರ್ತಕ್ಕಂಥ ಉತ್ತರ 75 ವೋಲ್ಟ್ ಅಂತ ಆಗುತ್ತೆ. ಹಾಗಾದರೆ ನಾವು ಕನ್ಕ್ಲೂಷನ್ ಏನು ಮಾಡ್ಬೋದು ಅಂತಂದರೆ 25 ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ 225 ಜೂಲ್ ಉಷ್ಣಶಕ್ತಿ ಉತ್ಪತ್ತಿ ಆದರೆ ರೋಧಕದ ನಡುವಿನ ವಿಭವಾಂತರ ಎಷ್ಟಾಗುತ್ತೆ ಅಂದರೆ 75 ವೋಲ್ಟ್ಸ್ ಆಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಸಮಸ್ಯೆಯನ್ನು ನೋಡೋಣ. ಈ ಚಿತ್ರದಲ್ಲಿ ತೋರಿಸಿದಂತೆ R1, R2 ಮತ್ತು R3ಗಳು ಕ್ರಮವಾಗಿ 10, 20 ಮತ್ತು 30 ಓಮ್ ಹೊಂದಿರುವ ರೋಧಕಗಳನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಲಾಗಿದೆ.
ಈ ರೋಧಕಗಳನ್ನು 12 ವೋಲ್ಟ್ ವಿಭವಾಂತರವನ್ನು ಹೊಂದಿರುವ ಶುಷ್ಕ ಕೋಶಕ್ಕೆ ಜೋಡಿಸಿದರೆ ಮಂಡಲದಲ್ಲಿನ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ಅನ್ನುವಂತಹ ಪ್ರಶ್ನೆ ನೀಡಲಾಗಿದೆ. ಸೊ ತಾವಿಲ್ಲಿ ಗಮನಿಸಬಹುದು, ಮಂಡಲ ಚಿತ್ರವನ್ನು ನೀಡಲಾಗಿದೆ. R1, R2, R3 ಮೂರುಗಳು ಏನಿದೆ ಅಂತಂದರೆ ಸಮಾಂತರದಲ್ಲಿ ಮಂಡಲದಲ್ಲಿ ಸಂಪರ್ಕಿಸಲಾಗಿದೆ. ಸೊ ಹಾಗಾದರೆ ಬೆಲೆಗಳನ್ನು ನಮೂದಿಸ್ಕೊಳ್ಳೋಣ. ಸೊ R1, R2 ಮತ್ತು R3 ವಿಭವಾಂತರ 12 ವೋಲ್ಟ್ ಇದೆ. ಸೊ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆ ನೀಡಲಾಗಿದೆ. ಸೊ ಮೊದಲನೇದಾಗಿ ನಾವು ಏನು ಮಾಡಬೇಕು ಅಂತಂದರೆ ರೆಸಿಸ್ಟೆನ್ಸನ್ನು ಕಂಡುಹಿಡ್ಕೋಬೇಕಾಗುತ್ತೆ. ಸೊ ರೆಸಿಸ್ಟೆನ್ಸನ್ನು ಕಂಡುಹಿಡಿಯುವ ಅವಶ್ಯಕತೆ ಇಲ್ಲ, ಆಲ್ರೆಡಿ ರೆಸಿಸ್ಟೆನ್ಸನ್ನು ನೀಡಲಾಗಿದೆ. 10 ಓಮ್, 20 ಓಮ್ ಮತ್ತು 30 ಓಮ್. ಸೊ ಇವುಗಳ ಒಟ್ಟು ರೋಧವನ್ನು ಕಂಡುಹಿಡಿಯುವಂಥ ಅವಶ್ಯಕತೆ ಸದ್ಯಕ್ಕಂತೂ ಇಲ್ಲ. ಸೊ ನಮಗೆ ಏನು ಬೇಕಾಗಿದೆ ಅಂತಂದರೆ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಿಸಬೇಕಾಗಿದೆ. ಆದ್ದರಿಂದ ಫಸ್ಟ್ ಏನು ಮಾಡಬೇಕು ಅಂತಂದರೆ, ಸೊ ಸಮಾಂತರವಾಗಿ ರೋಧಕಗಳನ್ನು ಅಳವಡಿಸಿದಾಗ ಪ್ರತಿಯೊಂದು ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಗಳು ಬೇರೆ ಬೇರೆ ಆಗಿರುತ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕು. ಸೊ ಇಲ್ಲಿ ವಿದ್ಯುತ್ ಪ್ರವಾಹ ನೋಡ್ರಿ, ರೆಸಿಸ್ಟೆನ್ಸ್ R1 ಏನಿದೆ, ಈ R1ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನು ಲೆಕ್ಕಿಸಬೇಕು ಫಸ್ಟ್ ಆಗಿ. ಸೊ I = V/R1 ಅನ್ನುವಂಥದ್ದು. ಸೊ ಸಮಾಂತರ ಮಂಡಲದಲ್ಲಿದ್ದಾಗ ವಿಭವಾಂತರ ಏನೂ ಡಿಫರೆನ್ಸ್ ಇರೋದಲ್ಲ, ವಿಭವಾಂತರ ಸೇಮ್ ಆಗಿರುತ್ತೆ. ಸೊ ಆದ್ದರಿಂದ 12/10. ಸೊ 12 ಇರುವಂಥದ್ದು ವಿಭವಾಂತರ. R1ದ ರೆಸಿಸ್ಟೆನ್ಸ್ ಎಷ್ಟಿದೆ? 10 ಇದೆ. ಸೊ 10ಅನ್ನು ಹಾಕಿ ಬೆಲೆನ ಲೆಕ್ಕ ಮಾಡಿದಾಗ 1.2 ಆಂಪಿಯರ್ ಆಗುತ್ತೆ. ಸೊ ಅದೇ ರೀತಿಯಾಗಿ R2ನ ಬೆಲೆಯನ್ನು ಕಂಡುಹಿಡಿದಾಗ 0.6 ಆಂಪಿಯರ್ ಆಗುತ್ತೆ. R3 ಬೆಲೆಯನ್ನು ಕಂಡುಹಿಡಿದಾಗ 0.4 ಆಂಪಿಯರ್ ಆಗುತ್ತೆ. ಸೊ ಈ ಎಲ್ಲ ಅಂಶಗಳ ಆಧಾರದ ಮೇಲೆ ನಾವು ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬಹುದು. ಸೊ ತಮಗೆ ತಿಳಿದಿರುವಂತೆ ರೆಸಿಸ್ಟೆನ್ಸ್ಗಳನ್ನು ನಾವು ಸಮಾಂತರದಲ್ಲಿ ಅಳವಡಿಸಿದಾಗ ಒಟ್ಟು ರೋಧ I = I1 + I2 + I3 ಆಗುತ್ತೆ. ಸೊ ಅವುಗಳನ್ನು ಲೆಕ್ಕಿಸಿದಾಗ ನಮಗೆ ಬರ್ತಕ್ಕಂಥ ಉತ್ತರ I = 2.2 ಆಂಪಿಯರ್ ಆಗುತ್ತೆ. ಇನ್ನು ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹ 2.2 ಆಂಪಿಯರ್ ಅಂತ ಹೇಳಿ ನಾವು ಲೆಕ್ಕಿಸ್ಬೋದು. ಸೊ ಇದೇ ಪಾಠದಲ್ಲಿ ಬರ್ತಕ್ಕಂತಹ ಇನ್ನೊಂದು ಸಮಸ್ಯೆ ಏನು ಅಂತಂದರೆ, ಸೊ ಮ್ಯಾಂಗ್ನೀಸ್ ಲೋಹದ ತಂತಿಯ ಉದ್ದ 20 ಮೀಟರ್, ಅಡ್ಡಕೊಯ್ತ 4 ಮಿಲಿಮೀಟರ್ ಇರುವ ಒಂದು ವಾಹಕದ ತಂತಿಯ ರೋಧವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಸೊ ಮ್ಯಾಂಗನೀಸ್ ತಂತಿಯ ರೋಧಶೀಲತೆ 1.84 × 10⁻⁻6 ಓಮ್ ಮೀಟರ್ ಅಂತಕ್ಕಂಥದ್ದು. ಸೊ ಹಾಗಾದರೆ ರೋಧವನ್ನು ಕಂಡುಹಿಡಿಯಿರಿ, ಅನ್ನು ಕಂಡುಹಿಡಿಯಿರಿ, ರೆಸಿಸ್ಟೆನ್ಸನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದನ್ನು ನೀಡಲಾಗಿದೆ. ಸೊ ವಾಹಕದ ಉದ್ದ 20 ಮೀಟರ್ ಇದೆ, ಅಡ್ಡಕೊಯ್ತ 4 ಮಿಲಿಮೀಟರ್ ಇದೆ. ಸೊ ರೋಧಶೀಲತೆ ಎಷ್ಟಿದೆ ಅಂತ 1.84 × 10⁻⁻6 ಓಮ್ ಮೀಟರ್ ಇದೆ. ಸೊ ಇದನ್ನು ಲೆಕ್ಕಿಸಲಿಕ್ಕೆ ನಮಗೆ ಸಹಾಯ ಮಾಡುವಂತಹ ಒಂದು ಸೂತ್ರ R = ρl/A ಅಂತಕ್ಕಂಥದ್ದು. ಸೊ ಅದನ್ನೇ ನಾವು ಬದಲಾಯಿಸಿಕೊಂಡಾಗ ಸೊ R = ρl/A ಆಗುತ್ತೆ. ಸೊ ಇಲ್ಲಿ ನೀಡಿರ್ತಕ್ಕಂಥದ್ದು ಏನು ಅಂತಂದರೆ ಅಡ್ಡ ಕೊಯ್ತವನ್ನು ನೀಡಲಾಗಿದೆ. ಸೊ ಅಡ್ಡ ಕೊಯ್ತ ಅಥವಾ ಡಯಾಮೀಟರ್ ಅಂತ ಹೇಳ್ತಿರ್ತೀವಿ. ಡಯಾಮೀಟರ್ 4 ಮಿಲಿಮೀಟರ್ ಇದೆ. ಸೊ ಡಯಾಮೀಟರನ್ನು ನಾವು D = 2R ಅಂತ ಹೇಳಿ ಸೂಚಿಸ್ತೀವಿ. ಸೊ R ಏನಾಗುತ್ತೆ? D/2 ಆಗುತ್ತೆ. ಸೊ ಇಲ್ಲಿ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ನಮಗೆ ಸಹಾಯ ಮಾಡುವಂಥ ಸೂತ್ರ ಏನಂತಂದರೆ πr² ಸೂತ್ರ. ಸೊ A = πr². ಸೊ ಆ πr², Rನ ಬೆಲೆಯನ್ನು ಈ D/2 ನೋಡ್ರಿ, ಈ Rನ ಬೆಲೆಯಲ್ಲಿ ಈ D/2 ಅನ್ನು ನಾವು ಸೇರಿಸಿದಾಗ ಸೊ ಒಟ್ಟಿನಲ್ಲಿ ನಮಗೆ ಸಿಗ್ತಕ್ಕಂಥ ಸೂತ್ರ ಏನು ಅಂತಂದರೆ R πd²/4 ಅನ್ನುವಂಥದ್ದು, ಅಥವಾ R = ρ4l/πd². ಸೊ ಎಲ್ಲ ಬೆಲೆಗಳನ್ನು ಈ ಒಂದು ಸೂತ್ರದಲ್ಲಿ ನಾವು ನಮೂದಿಸಿದಾಗ ಸೊ ನಮಗೆ ಬರ್ತಕ್ಕಂತಹ ಉತ್ತರ 2.92 × 10⁻⁻6 ಓಮ್. ಉದ್ದ 20 ಮೀಟರ್ ಮತ್ತು ಅಡ್ಡಕೊಯ್ತ 4 ಮಿಲಿಮೀಟರ್ ಹೊಂದಿರುವ ಮ್ಯಾಂಗ್ನೀಸ್ ತಂತಿಯ ಲೋಹದ ರೋಧ 2.92 × 10⁻⁻6 ಓಮ್. ಸೊ ಇದೇ ಪಾಠದಲ್ಲಿ ಬರ್ತಕ್ಕಂತಹ ಇನ್ನೊಂದು ಮುಖ್ಯವಾದಂತಹ ಸಮಸ್ಯೆ ಪ್ರಶ್ನೆ ಏನು ಅಂತಂದರೆ, ಸೊ ಶಕ್ತಿಯ ಮೌಲ್ಯವನ್ನು ಅಥವಾ ಯಾವುದೇ ಒಂದು ವಿದ್ಯುತ್ ಸಾಮಗ್ರಿ ಸೆಳೆತಕ್ಕಂತಹ ಶಕ್ತಿಯ ಪ್ರಮಾಣ ಮತ್ತು ಆ ಸೆಳೆತದ ಕಾರಣದಿಂದಾಗಿ ಒಂದು ತಿಂಗಳಿನಲ್ಲಿ ಬರ್ತಕ್ಕಂತಹ ಬಿಲ್ ಎಷ್ಟಿರುತ್ತೆ ಅನ್ನುವಂತಹ ಕೇಳತಕ್ಕಂತಹ ಒಂದು ಸಮಸ್ಯೆಯನ್ನು ನಾನೀಗ ನಿಮಗೆ ಹೇಳ್ತಾ ಇದ್ದೀನಿ. ಯಾವ ರೀತಿ ಅದನ್ನು ಕೇಳ್ತಾರೆ ಮತ್ತು ಯಾವ ರೀತಿ ಉತ್ತರವನ್ನು ಬಿಡಿಸ್ಬೋದು ಅಂತ. ಸೊ 400 ವ್ಯಾಟ್ ಸಾಮರ್ಥ್ಯದ ರೆಫ್ರಿಜರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆ ಆಗುತ್ತದೆ. 750 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ 2 ಗಂಟೆಗಳ ಕಾಲ ಬಳಕೆ ಆಗುತ್ತದೆ. ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಿದಾಗ 1 ಕಿಲೋವ್ಯಾಟ್ ಗಂಟೆಗೆ 3 ರೂಪಾಯಿಯಂತೆ ತಗುಲುವ ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಅಂತಕ್ಕಂಥದ್ದು. ಸೊ ಇಲ್ಲಿ 2 ವಿದ್ಯುತ್ ಸಾಮಗ್ರಿಗಳನ್ನು ನೀಡಲಾಗಿದೆ. ಒಂದು ರೆಫ್ರಿಜರೇಟರ್ ನೀಡಲಾಗಿದೆ, ಇನ್ನೊಂದು ಇಸ್ತ್ರಿ ಪೆಟ್ಟಿಗೆಯನ್ನು ನೀಡಲಾಗಿದೆ. ಎರಡರದ್ದು ಏನಿದೆ ಸಾಮರ್ಥ್ಯಗಳು ಬೇರೆ ಬೇರೆಯಾಗಿವೆ. ಸೊ ಇಲ್ಲಿ ಸಾಮರ್ಥ್ಯಗಳು
400 ವ್ಯಾಟ್ ಇದೆ ಒಂದ್ರದ್ದು, ಇನ್ನೊಂದು 750 ವ್ಯಾಟ್ರದ್ದಿದೆ. ಸೊ ಇವುಗಳು 2 ಗಂಟೆಗಳ ಕಾಲ ಬಳಕೆ ಆಗುತ್ತೆ ಮತ್ತು 30 ದಿನಗಳ ಕಾಲ ಇದೇ ರೀತಿ ಬಳಕೆ ಆದರೆ ಸೊ ಒಟ್ಟು ಅವು ಸೆಳೀತಕ್ಕಂತಹ ಎನರ್ಜಿ ಶಕ್ತಿಯ ಮೌಲ್ಯವನ್ನು ಲೆಕ್ಕಾಚಾರ ಮಾಡಿದ ನಂತರ ಆಮೇಲೆ ಏನು ಮಾಡಬೇಕು ಅಂತಂದರೆ 1 ಕಿಲೋವ್ಯಾಟ್ ಗಂಟೆಗೆ ₹3 ಅಂತೆ. ಸೊ ಅವುಗಳು ಏನು ಎನರ್ಜಿಯನ್ನು ಸೆಳೀತವೆ ಕೊನೆಯದಾಗಿ, ಸೊ ಅವುಗಳಿಗೆ ಗುಣಾಕಾರ 3 ಮಾಡಿದಾಗ ನಮಗೇನು ಸಿಗುತ್ತೆ ಅಂತಂದರೆ ಸೊ ಆ ಒಂದು ತಿಂಗಳಲ್ಲಿ ಅವುಗಳಿಂದ ಬರ್ತಕ್ಕಂಥ ಕರೆಂಟ್ ಬಿಲ್ ನಮಗೆ ಸಿಗುತ್ತೆ. ಸೊ ಹಾಗಾದರೆ ಈ ಒಂದು ಲೆಕ್ಕವನ್ನು ಬಿಡಿಸಬೇಕಾದ್ರೆ ನಮಗೆ ಸಹಾಯ ಮಾಡ್ತಕ್ಕಂಥ ಅತಿ ಸರಳವಾದ ಸೂತ್ರ ಇದೆ. E = PT ಅಂತಕ್ಕಂಥ ಸೂತ್ರ. ಸೊ ಈ ಅಂತಕ್ಕಂಥದ್ದು ಎನರ್ಜಿ ಅಬ್ಸಾರ್ಪ್ಷನ್ ಅನ್ನೋದನ್ನು ಸೂಚಿಸುತ್ತೆ, ಅಂದರೆ ಶಕ್ತಿಯ ಸೆಳೆತ ಎಷ್ಟಾಗುತ್ತೆ ಅಂತಕ್ಕಂಥದ್ದನ್ನು ಸೂಚಿಸುತ್ತೆ. ಸೊ ಇಲ್ಲಿ P ಅನ್ನುವಂಥದ್ದು ಏನು ಸೂಚಿಸುತ್ತೆ ಅಂತಂದರೆ ಪವರ್ ಆಫ್ ಎಲೆಕ್ಟ್ರಿಕ್ ಮಟೀರಿಯಲ್, ಒಂದು ವಿದ್ಯುತ್ ಸಾಮಗ್ರಿಯ ಸಾಮರ್ಥ್ಯವನ್ನು ಸೂಚಿಸುತ್ತೆ. T ಅನ್ನುವಂಥದ್ದು ಎಷ್ಟು ಒಂದು ದಿನಕ್ಕೆ ಎಷ್ಟು ಸಮಯ ಮತ್ತು ಅಷ್ಟೇ ಸಮಯದ ಶಕ್ತಿಯನ್ನು ಸೆಳೆಯುವುದ್ರ ಜೊತೆಗೆ ಅದು ಎಷ್ಟು ದಿನಗಳವರೆಗೆ ಅದನ್ನು ಸೆಳೀತಾ ಇದೆ ಅಂತಕ್ಕಂಥದ್ದನ್ನು T ಸೂಚಿಸುತ್ತೆ ನಮಗೆ. ಸೊ ಆದ್ದರಿಂದ E = PT ಯಲ್ಲಿ ನಾವು P ಅನ್ನುವಂಥದ್ದನ್ನು ಇಲ್ಲಿ ನೋಡ್ರಿ, ರೆಫ್ರಿಜರೇಟರ್ದ ಪವರ್ ಏನಿದೆ 400 ವ್ಯಾಟ್ ಇದೆ. ಸೊ ಆಮೇಲೆ ಟೈಮ್ನಲ್ಲಿ ಏನು ಸೂಚಿಸುತ್ತೆ ಅಂದರೆ 8 ಗಂಟೆ ಮತ್ತು 30 ನಿಮಿಷ ಇವೆರಡನ್ನು T ಸೂಚಿಸುತ್ತೆ. ಸೊ ಆದ್ದರಿಂದ E = PT ಯಲ್ಲಿ ನಾವು ಬೆಲೆಗಳನ್ನು ನಮೂದಿಸಿದಾಗ 96,000 ವ್ಯಾಟ್ ಅವರ್ ಬರುತ್ತೆ. ಸೊ ಇದನ್ನು ನಾವು ಕಿಲೋವ್ಯಾಟ್ಗೆ ಕನ್ವರ್ಟ್ ಮಾಡಿದಾಗ 96 ಕಿಲೋವ್ಯಾಟ್ ಗಂಟೆ ಬರುತ್ತೆ. ಇನ್ನು 1 ಕಿಲೋವ್ಯಾಟ್ ಗಂಟೆಗೆ ₹3 ಅಂತೆ. 96 ಕಿಲೋವ್ಯಾಟ್ ಗಂಟೆ ಬಳಸಿರ್ತಕ್ಕಂತಹ ರೆಫ್ರಿಜರೇಟರ್ ಎಷ್ಟು ಬಿಲ್ ಬರುತ್ತೆ ಅದರದಂತಂದರೆ ₹288 ಬರುತ್ತೆ. ಇದು ಕೇವಲ ರೆಫ್ರಿಜರೇಟರ್ದಾಯಿತು. ಇನ್ನು ಇಸ್ತ್ರಿ ಪೆಟ್ಟಿಗೆಯದ್ದನ್ನು ಸಹ ನಾವು ನೋಡ್ಬೋದು. ಇದಕ್ಕೂ ಸಹ ಅದೇ ಸೂತ್ರ ನಾವು ಅಳವಡಿಸಬೇಕಾಗಿತ್ತು. E = P × T ಅಂತಕ್ಕಂಥ ಸೂತ್ರ. ಇಲ್ಲಿ ಪವರ್ ಎಷ್ಟಿದೆ ಅಂತಂದರೆ ಇಸ್ತ್ರಿ ಪೆಟ್ಟಿಗೆದು 750 ವ್ಯಾಟ್ ಇದೆ ಮತ್ತು ಟೈಮ್ ಎಷ್ಟಿದೆ ಅಂತಂದರೆ 2 ಗಂಟೆ ಮತ್ತು 30 ದಿನಗಳವರೆಗೆ. 2 × 30 × 750 ಎಷ್ಟಾಗುತ್ತೆ ಅಂದರೆ 45,000 ವ್ಯಾಟ್ ಅವರ್ ಆಗುತ್ತೆ. ಇದನ್ನು ಕಿಲೋವ್ಯಾಟ್ಗೆ ಕನ್ವರ್ಟ್ ಮಾಡಿದಾಗ 45 ಕಿಲೋವ್ಯಾಟ್ ಗಂಟೆ ಆಗುತ್ತೆ. ಸೊ 1 ಕಿಲೋವ್ಯಾಟ್ ಗಂಟೆಗೆ ₹3 ಅಂತೆ. 45 ಕಿಲೋವ್ಯಾಟ್ ಗಂಟೆಗೆ ಗುಂಡ್ಲೆ 3 ಮಾಡಿದಾಗ ₹135 ಆಗುತ್ತೆ. ಸೊ ₹288 ಮತ್ತು ₹135 ಒಟ್ಟಿಗೆ ಕೂಡಿಸಿದಾಗ ₹423 ನಮಗೆ ಬಿಲ್ ಬರುತ್ತೆ. ಅದು ಯಾವುದರಿಂದ? ಕೇವಲ ರೆಫ್ರಿಜರೇಟರ್ ಮತ್ತು ಇಸ್ತ್ರಿ ಪೆಟ್ಟಿಗೆಯಿಂದ ₹423 ಬರುತ್ತೆ ಅಂತಕ್ಕಂಥದ್ದು. ಸೊ ಇದು ಸಹ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ಆಗಿದೆ. ವಾರ್ಷಿಕ ಪರೀಕ್ಷೆಯಲ್ಲಿ ಬಹಳ ಸಾರಿ ಇದನ್ನು ಇದೇ ರೀತಿ ಇರತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಇದೇ ಪಾಠದಲ್ಲಿ ಕೇಳಬಹುದಾಗಿರ್ತಕ್ಕಂಥ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಾಮರ್ಥ್ಯ ಆಧಾರಿತ ಪ್ರಶ್ನೆಯನ್ನು ನಾವು ನೋಡೋಣ. ಈಗ ಒಂದು ಎಲೆಕ್ಟ್ರಿಕ್ ಬಲ್ಬನ್ನು 220 ವೋಲ್ಟ್ ಜನರೇಟರ್ ಸಂಪರ್ಕಿಸಲಾಗಿದೆ. ಈ ಬಲ್ಬ್ನಲ್ಲಿ 0.5 ಆಂಪಿಯರ್ ವಿದ್ಯುತ್ ಪ್ರವಹಿಸಿದರೆ ಆ ಬಲ್ಬ್ನ ಸಾಮರ್ಥ್ಯ ಮತ್ತು ರೋಧವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಸೊ ಇಲ್ಲಿ ನೀಡಿರ್ತಕ್ಕಂಥ ಅಂಶಗಳನ್ನು ನೋಡ್ತಾ ಹೋಗೋಣ. 220 ವೋಲ್ಟ್ ವಿಭವಾಂತರ ನೀಡಲಾಗಿದೆ. ವಿದ್ಯುತ್ ಪ್ರವಾಹದ ಮೌಲ್ಯ 0.5 ಆಂಪಿಯರ್ ಇದೆ. ಸೊ ಸಾಮರ್ಥ್ಯ ಮತ್ತು ರೋಧ ಇವೆರಡುಗಳನ್ನು ಲೆಕ್ಕಿಸಿ ಅಂತಕ್ಕಂಥ ಪ್ರಶ್ನೆ ಕೇಳಲಾಗಿದೆ. ಸೊ ಇದನ್ನು ಕಂಡುಹಿಡಿಯಲಿಕ್ಕೆ ನಮಗೆ ಸಹಾಯ ಮಾಡುವಂಥ ಸೂತ್ರ P = V × I. ಸೊ ವಿನ ಬೆಲೆಯನ್ನು 220 ವೋಲ್ಟ್ ಮತ್ತು ಕರೆಂಟ್ ಎಷ್ಟಿದೆ 0.5 ಆಂಪಿಯರ್ ಇದೆ. ನಮಗೆ ಸಿಗ್ತಕ್ಕಂತಹ ಸಾಮರ್ಥ್ಯ ಎಷ್ಟಂದರೆ 110 ವ್ಯಾಟ್. ಈ ಬಲ್ಬ್ನ ಸಾಮರ್ಥ್ಯ 110 ವ್ಯಾಟ್ ಆಗಿದೆ. ಸೊ ಇನ್ನು ರೆಸಿಸ್ಟೆನ್ಸನ್ನು ಕಂಡುಹಿಡಿಯಬೇಕಾದ್ರೆ ನಮಗೆ ಸಹಾಯ ಮಾಡುವಂಥ ಸೂತ್ರ V = IR ಸೂತ್ರ. ಸೊ ಆಲ್ರೆಡಿ ನಮಗೆ ಏನು ಸಿಕ್ಕಿದೆ, ಪವರ್ ಸಿಕ್ಕಿದೆ. ಸೊ ಓಮ್ನ ನಿಯಮವನ್ನು ಅದರ ಸೂತ್ರ ನೋಡಿದಾಗ V = IR ಸೂತ್ರ. ಸೊ R ರೆಸಿಸ್ಟೆನ್ಸನ್ನು ಕಂಡುಹಿಡಿಯಬೇಕಾದ್ರೆ V/I ಆಗಿ ಪರಿವರ್ತನೆ ಆಗುತ್ತೆ ಅದು. ಸೊ 220 / 0.5 ಆಂಪಿಯರ್ ಅಂತಂದಾಗ ಸೊ ನಮಗೆ ದೊರೆತಕ್ಕಂತಹ ಉತ್ತರ ಏನು ಅಂತಂದರೆ 440 ಓಮ್ ಇದು ರೆಸಿಸ್ಟೆನ್ಸ್. ಸೊ ಮುದ್ದು ಮಕ್ಕಳೇ, ಇಲ್ಲಿವರೆಗೆ ನಾವು ವಿದ್ಯುತ್ ಶಕ್ತಿ ಪಾಠದಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಸಮಸ್ಯೆಗಳ ಕುರಿತು ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದ್ವಿ. ಸೊ ಯಾವ ರೀತಿಯ ಸಮಸ್ಯೆಗಳನ್ನು ಕೇಳ್ಬೋದು ಅಂತಕ್ಕಂಥದ್ದನ್ನು ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದ್ವಿ. ಸೊ ಇದರಲ್ಲಿ ಕೇಳಬಹುದಾಗಿರ್ತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂತಹ ಸಮಸ್ಯೆಗಳು ಯಾವುವು ಅಂತಂದರೆ, ಒಂದು ಮಂಡಲದ ರೇಖಾನಕ್ಷೆಯನ್ನು ಕೊಡ್ತಾರೆ. ಸೊ ಆ ಮಂಡಲದಲ್ಲಿ ರೆಸಿಸ್ಟೆನ್ಸ್ ಅಥವಾ ರೋಧಕಗಳನ್ನು ಸರಣಿ ಮತ್ತು ಸಮಾಂತರ ಇವೆರಡನ್ನು ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ಆ ಒಟ್ಟು ರೋಧಕಗಳ ಒಟ್ಟು ಮೌಲ್ಯವನ್ನು ಅಥವಾ ಮಂಡಲದ ಒಟ್ಟು ರೋಧವನ್ನು ಲೆಕ್ಕಿಸಿ ನಂತರ ಆಮೇಲೆ ವಿದ್ಯುತ್ ಪ್ರವಾಹವನ್ನು ಲೆಕ್ಕಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಶಕ್ತಿಯ ಮೌಲ್ಯ ಸೆಳೆತದ್ದು ಮತ್ತು ಬರ್ತಕ್ಕಂತಹ ಒಟ್ಟು ವಿದ್ಯುತ್ ಬಿಲ್ ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ಸಹ ಜಾಸ್ತಿ ಕೇಳಿರ್ತಕ್ಕಂಥದ್ದು ಮತ್ತು ಸಾಮರ್ಥ್ಯ ಆಧಾರಿತ ಸಮಸ್ಯೆಯನ್ನು ಕೇಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ರೋಧಶೀಲತೆ ಏನು ಸೂತ್ರ ಇದೆ ಅದನ್ನು ಬಳಸಿಕೊಂಡು ರೋಧವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಆಗಿರ್ಬೋದು, ಅಥವಾ ಜೋಲ್ನ ಉಷ್ಣೋತ್ಪಾದನಾ ನಿಯಮಕ್ಕೆ ಸಂಬಂಧಪಟ್ಟಂತೆ H = I² RT ಸೂತ್ರವನ್ನು ಉಪಯೋಗಿಸಿಕೊಂಡು ಬಿಡಿಸಬಹುದಾಗಿರ್ತಕ್ಕಂತಹ ಲೆಕ್ಕಗಳಾಗಿರ್ಬೋದು. ಸೊ ಇವೆಲ್ಲವುಗಳನ್ನು
ಇವುಗಳಲ್ಲಿ ಯಾವುದಾದ್ರೂ ಒಂದು ಅಥವಾ ಎರಡನ್ನು ಈ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಅವು ಎಲ್ಲವುಗಳನ್ನು ಯಾವ್ಯಾವ ರೀತಿ ಬಿಡಿಸಬೇಕು ಅಂತಕ್ಕಂಥದ್ದನ್ನು ನಮ್ಮ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀವಿ. ಸೊ ನೀವು ಅದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.